ಇಂದು ನಾವು ಮಾತನಾಡೋದು ಮಕರ ರಾಶಿಗೆ ಗುರು ಬದಲಾವಣೆಯಿಂದಾಗುವ ಪರಿಣಾಮಗಳ ಬಗ್ಗೆ. ಈ ಮಾಹಿತಿ ನಿಮ್ಮ ಜೀವನದಲ್ಲಿ ನಡೆಯುವ ಬದಲಾವಣೆಗಳನ್ನು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಮಕರ ರಾಶಿಯವರಿಗೆ ಗುರು ಬದಲಾವಣೆ ಒಂದು ಪ್ರಮುಖ ಘಟ್ಟ. ಗುರುಗ್ರಹ ಜ್ಞಾನ, ಸಮೃದ್ಧಿ ಮತ್ತು ಅದೃಷ್ಟದ ಸಂಕೇತ. ಅದರಿಂದ ಇದರ ಬದಲಾವಣೆ ನಿಮ್ಮ ಜೀವನದ ಹಲವಾರು ಕ್ಷೇತ್ರಗಳಲ್ಲಿ ಪರಿಣಾಮ ಬೀರುತ್ತದೆ. ಮೊದಲು ಹಣಕಾಸಿನ ಬಗ್ಗೆ ನೋಡೋಣ. ಈ ಸಮಯದಲ್ಲಿ ನಿಮ್ಮ ಆದಾಯದಲ್ಲಿ ಏರಿಕೆ ಕಾಣಬಹುದು. ಹೊಸ ಆದಾಯದ ಮಾರ್ಗಗಳು ನಿಮ್ಮ ಮುಂದೆ ತೆರೆದುಕೊಳ್ಳಬಹುದು. ಆದರೆ ಖರ್ಚು ಮಾಡುವ ಸ್ವಭಾವ ಕೂಡ ಹೆಚ್ಚಾಗಬಹುದು. ಆದ್ದರಿಂದ ಹಣವನ್ನು ಸರಿಯಾಗಿ ನಿರ್ವಹಿಸುವುದು ಬಹಳ ಮುಖ್ಯ. ಈ ಅವಧಿಯಲ್ಲಿ ನೀವು ಹೂಡಿಕೆ ಮಾಡುವ ಯೋಚನೆ ಮಾಡಬಹುದು. ಹೂಡಿಕೆ ಮಾಡುವ ಮೊದಲು ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳಿ. ಅವಸರದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಸಮಸ್ಯೆ ತರಬಹುದು. ಈಗ ಉದ್ಯೋಗ ಮತ್ತು ವ್ಯವಹಾರದ ಬಗ್ಗೆ ನೋಡೋಣ. ಉದ್ಯೋಗದಲ್ಲಿ ಕೆಲವೊಂದು ಸವಾಲುಗಳು ಎದುರಾಗಬಹುದು. ಕೆಲಸದಲ್ಲಿ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇದೆ. ಆದರೆ ನಿಮ್ಮ ಶ್ರಮ ಮತ್ತು ಧೈರ್ಯದಿಂದ ನೀವು ಅದನ್ನು ಜಯಿಸಬಹುದು. ಹೊಸ ಉದ್ಯೋಗ ಅವಕಾಶಗಳು ನಿಮ್ಮತ್ತ ಬರಬಹುದು. ಸ್ಥಳ ಬದಲಾವಣೆ ಅಥವಾ ಹುದ್ದೆ ಬದಲಾವಣೆಯ ಸಾಧ್ಯತೆ ಇದೆ. ವ್ಯವಹಾರದಲ್ಲಿ ಹೊಸ ಪ್ರಾರಂಭಗಳಿಗೆ ಇದು ಒಳ್ಳೆಯ ಸಮಯ, ಆದರೆ ಎಚ್ಚರಿಕೆಯಿಂದ ಮುಂದುವರಿಯಬೇಕು. ಈಗ ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ ನೋಡೋಣ. ಕುಟುಂಬದಲ್ಲಿ ಸಂತೋಷ ಮತ್ತು ಸಮಾಧಾನ ಹೆಚ್ಚಾಗಬಹುದು. ನೀವು ಕುಟುಂಬದವರೊಂದಿಗೆ ಹೆಚ್ಚು ಸಮಯ ಕಳೆಯುವಿರಿ. ಇದು ನಿಮ್ಮ ಸಂಬಂಧಗಳನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತದೆ. ವಿವಾಹ ಯೋಚನೆ ಇರುವವರಿಗೆ ಇದು ಒಳ್ಳೆಯ ಸಮಯ. ಆದರೆ ಮಾತಿನಲ್ಲ ಸ್ವಲ್ಪ ಜಾಗ್ರತೆ ಅಗತ್ಯ. ಸಣ್ಣ ತಪ್ಪು ಮಾತು ದೊಡ್ಡ ಸಮಸ್ಯೆ ಆಗಬಹುದು. ಈಗ ಆರೋಗ್ಯದ ಬಗ್ಗೆ ಗಮನ ಕೊಡೋಣ. ಈ ಅವಧಿಯಲ್ಲಿ ಆರೋಗ್ಯದಲ್ಲಿ ಸಣ್ಣಪುಟ್ಟ ಸಮಸ್ಯೆಗಳು ಕಾಣಿಸಬಹುದು. ಹೊಟ್ಟೆ ಸಮಸ್ಯೆ ಅಥವಾ ಒತ್ತಡ ಹೆಚ್ಚಾಗಬಹುದು. ಆದ್ದರಿಂದ ಸರಿಯಾದ ಆಹಾರ ಮತ್ತು ವ್ಯಾಯಾಮ ಬಹಳ ಮುಖ್ಯ. ನಿಮ್ಮ ದಿನಚರಿಯಲ್ಲಿ ನಿಯಮಿತತೆ ಇರುವುದು ಅಗತ್ಯ. ಒಳ್ಳೆಯ ನಿದ್ರೆ ನಿಮ್ಮ ಆರೋಗ್ಯವನ್ನು ಸುಧಾರಿಸುತ್ತದೆ. ಈಗ ಶಿಕ್ಷಣದ ಬಗ್ಗೆ ನೋಡೋಣ. ವಿದ್ಯಾರ್ಥಿಗಳಿಗೆ ಇದು ಉತ್ತಮ ಸಮಯ. ಓದಿನಲ್ಲಿ ಹೆಚ್ಚು ಗಮನ ಕೊಡಲು ಸಾಧ್ಯವಾಗುತ್ತದೆ. ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶ ಸಿಗಬಹುದು. ಹೊಸ ಕೌಶಲ್ಯಗಳನ್ನು ಕಲಿಯಲು ಇದು ಸರಿಯಾದ ಸಮಯ. ನಿಮ್ಮ ಭವಿಷ್ಯಕ್ಕೆ ಇದು ಸಹಾಯವಾಗುತ್ತದೆ. ಈಗ ಜೀವನದ ಆಧ್ಯಾತ್ಮಿಕ ಭಾಗದ ಬಗ್ಗೆ ನೋಡೋಣ. ಗುರು ಬದಲಾವಣೆಯಿಂದ ಆಧ್ಯಾತ್ಮಿಕ ಆಸಕ್ತಿ ಹೆಚ್ಚಾಗಬಹುದು. ನೀವು ದೇವರ ಕಡೆ ಹೆಚ್ಚು ಒಲವು ತೋರಬಹುದು. ಇದು ನಿಮ್ಮ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಧ್ಯಾನ ಮತ್ತು ಪ್ರಾರ್ಥನೆ ನಿಮ್ಮ ಮನಸ್ಸನ್ನು ಸ್ಥಿರಗೊಳಿಸುತ್ತದೆ. ನೀವು ಒಳಗಿನಿಂದ ಬಲವಾಗಲು ಸಹಾಯ ಮಾಡುತ್ತದೆ. ಈಗ ಕೆಲವು ಪ್ರಮುಖ ಸಲಹೆಗಳು. ನಿಮ್ಮ ಹಣಕಾಸನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಿ. ಅವಸರದ ನಿರ್ಧಾರಗಳನ್ನು ತಪ್ಪಿಸಿ. ಕುಟುಂಬದವರ ಜೊತೆ ಒಳ್ಳೆಯ ಸಂಬಂಧ ಕಾಪಾಡಿಕೊಳ್ಳಿ. ನಿಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ. ನಿಯಮಿತ ವ್ಯಾಯಾಮ ಮತ್ತು ಒಳ್ಳೆಯ ಆಹಾರ ಪಾಲಿಸಿ. ಹೊಸ ಅವಕಾಶಗಳನ್ನು ಧೈರ್ಯದಿಂದ ಸ್ವೀಕರಿಸಿ. ಈ ಸಮಯದಲ್ಲಿ ನೀವು ತಾಳ್ಮೆಯಿಂದ ನಡೆದುಕೊಂಡರೆ ಉತ್ತಮ ಫಲ ಪಡೆಯಬಹುದು. ಗುರುದಯ ನಿಮ್ಮ ಮೇಲೆ ಇದ್ದರೆ ಯಾವುದೇ ಅಡಚಣೆ ದಾಟಬಹುದು. ಕೊನೆಗೆ ಪರಿಹಾರಗಳ ಬಗ್ಗೆ ನೋಡೋಣ. ಪ್ರತಿ ಗುರುವಾರ ದೇವಾಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ. ಹಳದಿ ಬಣ್ಣದ ವಸ್ತುಗಳನ್ನು ದಾನ ಮಾಡಿ. ಗುರು ಮಂತ್ರವನ್ನು ಜಪ ಮಾಡಿ. ಈ ಸರಳ ಪರಿಹಾರಗಳು ನಿಮ್ಮ ಜೀವನದಲ್ಲಿ ಧನಾತ್ಮಕ ಬದಲಾವಣೆ ತರಬಹುದು. ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ಸಮಾಧಾನ ನೀಡಬಹುದು. ಇದು ಮಕರ ರಾಶಿಗೆ ಗುರು ಬದಲಾವಣೆಯ ಸಂಪೂರ್ಣ ಮಾಹಿತಿ. ನೀವು ಇದನ್ನು ಅನುಸರಿಸಿದರೆ ನಿಮ್ಮ ಜೀವನದಲ್ಲಿ ಉತ್ತಮ ಫಲ ಕಾಣಬಹುದು. ಧನ್ಯವಾದಗಳು.